ಪ್ರಿಯ ವಿದ್ಯಾರ್ಥಿಗಳೇ, ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲಿ ನಿಮಗಾಗಿ ಇವತ್ತು ಮಾರ್ಚ್ 29ರಂದು ನಡೆಯುವಂತ ಸ್ಫೂರ್ತಿ ಜೀನಿಯಸ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಅದರಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಅಂದ್ರೆ ಮಾನಸಿಕ ಸಾಮರ್ಥ್ಯ IQ ಅಂತಕ್ಕಂಥ ಸಬ್ಜೆಕ್ಟ್ ಅನ್ನ ನಿಮ್ ಮುಂದೆ ಇವತ್ತು ನಾನು ತಗೊಂಡ್ಬಂದಿದ್ದೇನೆ. ಆ ಒಂದು ಪರೀಕ್ಷೆಯ ಮಾದರಿಯ ಪ್ರಶ್ನೆಗಳು ಅವೇ ಅಲ್ಲ, ಮಾದರಿಯ ಪ್ರಶ್ನೆಗಳನ್ನ ನಿಮ್ ಮುಂದೆ ಇವತ್ತು ನಾನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲನೇ ಪ್ರಶ್ನೆ, ಅ ಆ ಇ ಈ. ಅ ಆ ಇ ಈ. ಇವು ಸ್ವರಗಳು ಅಂತೇನು ಹೋಲಿಕೆ ಮಾಡ್ಕೊಂಡ್ರೆ ಇವು ಏನ್ ಕಾಣಂದ್ರೆ ಸ್ವರಗಳು ಅಂತ ಹೇಳ್ಯಾನ. ಹಾಗಾದ್ರೆ ತ ಥ ದ ಧ ನ ಇವು ಏನಂಗಾರ, ಏನು ಹೋಲಿಕೆ ಅಂದ್ರೆ ಅ ಆ ಇ ಇದೆಲ್ಲ ಇವು ಸ್ವರಗಳು ಅಂತ ಹೋಲಿಕೆ ಮಾಡ್ಯಾನಪ್ಪ ಅಂತಂದ್ರೆ ಹಂಗಾರೆ ಇವು ಏನು ಹೋಲಿಕೆ ಆಗ್ತಾವ, ಏನ್ ಹೋಲಿಕೆ ಆಗ್ತಾವ ಅಂತೇಳಿ ಇಲ್ಲಿ ಕೆಳಗಡೆ 4 ಆಪ್ಷನ್ಸ್ ಅದಾವ, ನೋಡೋಣ. ಈಗ ಒಂದೇ ಆಪ್ಷನ್ಸ್ ಸ್ವರ ಅಂತ ಇದೆ, ಆದ್ರೆ ಇವು ಸ್ವರಗಳು ಅಲ್ಲ. ಸ್ವರಗಳು ಯಾವಪ್ಪ ಅಂತಂದ್ರೆ ಇಲ್ಲದವಲ್ಲ, ಇವು ಸ್ವರಗಳು. ಅವು 13 ಸ್ವರಗಳು ನಿಮಗ್ ಗೊತ್ತಿದೆ. ಹಾಗಾದ್ರೆ ಸ್ವರ ಅಲ್ಲ ಅಂತಂದ್ರೆ ಏನು? ವ್ಯಂಜನಗಳು. ಇವು ಏನು ಇವಕ್ಕಂತಾರ? ವ್ಯಂಜನಗಳು ಅಂತ ಕರೀತಾರ. ಬಟ್ ಮೂಲಾಕ್ಷರಗಳಲ್ಲ. ಮತ್ತೆ ಮೂಲಾಕ್ಷರಗಳು ಅಂತಂದ್ರೆ ಅವು ಬೇರೆ. ಹಳೆ ಕಾಲದಲ್ಲಿ ರ ಟ ಈ ಕ ಅಂತ ನಮ್ ಕಾಲದಾಗಿತ್ತು. ಈಗ ನಿಮ್ ಕಾಲದಲ್ಲಿ ರ ಗ ಸ ದ ಅಂತೇಳಿ ಇವಾಗ ಬಂದವು ಟೋಟಲ್. ಅವು ಮೂಲಾಕ್ಷರಗಳು, ಕನ್ನಡಕ್ಕೆ ಸಂಬಂಧಪಟ್ಟಂತ ಮೂಲಾಕ್ಷರಗಳು ಅವು ಬೇರೆ. ಆದ್ರೆ ಇವು ಏನಪ್ಪಾ ಅಂತಂದ್ರೆ ಇಲ್ಲಿ ವ್ಯಂಜನಗಳು. ಇದು ಉತ್ತರ. ಈ ತರ ಪ್ರಶ್ನೆ ಒಂದು ಮಾನಸಿಕವಾಗಿ ವಿಚಾರ ಮಾಡುವಂತ ಪ್ರಶ್ನೆಗಳು. ಅದಕ್ಕೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಹೆಂಗ್ ಐತಿ ನಿಮ್ಮದು ಅಂತ ಚೆಕ್ ಮಾಡ್ಲಿಕ್ಕೆ ಇಂಥ ಪ್ರಶ್ನೆಗಳು ಬರ್ತಾವ. ಓಕೆ, ಹಂಗಾರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡ್ರಿ, ಇಲ್ಲೊಂದಿದೆ. ರಾಮನ ಪತ್ನಿ ಸೀತೆ ಎಲ್ಲರಿಗೂ ಗೊತ್ತು. ರಾಮನ ಪತ್ನಿ ಸೀತೆ ರಾಮನ ತಮ್ಮ ಭರತ. ಆದರೆ ಸೀತೆ ಭರತನಿಗೆ ಏನಾಗ್ಬೇಕು? ಭರತನಿಗೆ ಏನಾಗ್ಬೇಕು? ರಾಮನ ಪತ್ನಿ ಸೀತೆ, ರಾಮನ ತಮ್ಮ ಭರತ. ಹಂಗಾರೆ ಸೀತೆ ಭರತನಿಗೆ ಏನಾಗ್ಬೇಕು ಅಂತ ಒಂದು ಥಿಂಕ್ ಮಾಡುವಂತ ಪ್ರಶ್ನೆ. ಹಾಗಾದ್ರೆ ಏನು? ರಾಮನ ಪತ್ನಿ ಸೀತೆ ಅಂದ್ರೆ ರಾಮನ ತಮ್ಮ ಭರತ ಅಂದ್ರೆ ರಾಮ ಮತ್ತು ಭರತ್ ಇಬ್ರು ಅಣ್ಣ ತಮ್ಮ. ಈಗ ನಿಮ್ಮ ಅಣ್ಣನ ಹೆಂಡತಿ ನಿಮ್ಗೆ ಏನಾಗ್ತಾಳ? ಹಾಗೆ ನಿಮ್ಮ ಅಣ್ಣನ ಹೆಂಡತಿಗೆ ನೀವೇನಂತ ಕರಿತೀರಿ? ಏನಂತ ಕರಿತೀರಪ್ಪ ಅಂದ್ರ ಅತ್ತಿಗೆ ಅಂತ ಕರಿತೀರ. ಸಹೋದರಿ ಅಲ್ಲ, ಮೈದುನ ಅಲ್ಲ, ತಂಗಿ ಅಲ್ಲ. ಮೈದುನ ಅಂತಂದ್ರೆ ಭರತ ಸೀತೆಗೆ ಮೈದುನ ಹಾಕ್ತಾನ. ಭರತ ಸೀತೆಗೆ ಮೈದುನ ಹಾಕ್ತಾನ. ಆದ್ರೆ ಇಲ್ಲಿ ಸೀತೆ ಭರತನಿಗೆ ಏನಾಗಬೇಕು ಅಪ್ಪ ಅಂತಂದ್ರೆ ಅತ್ತಿಗೆ ಆಗ್ಬೇಕು. ಸುಮ್ಮನೆ ಸಿಂಪಲ್ ಆಗಿ ನಿಮ್ಮ ಅಣ್ಣನ ಹೆಂಡತಿ ನೀವೇನಂತ ಕರಿತೀರಿ? ಸೇಮ್ ಪ್ರಶ್ನೆ. ನಿಮ್ಮ ಅಣ್ಣನಿಗೆ ನೀವು ತಮ್ಮ, ನಿಮ್ಮ ಅಣ್ಣನ ಹೆಂಡತಿ ನಿಮಗೆ ಅತ್ತಿಗೆ, ಆ ತರ ಪ್ರಶ್ನೆ. ಹಾಗಾಗಿ ಸಹೋದರಿ ಅಂದ್ರೆ ತಂಗಿ ಅಂತ ಅರ್ಥಕ್ಕದ, ತಂಗಿ ಆಗಲ್ಲ. ಮೈದುನ ಅಂತಂತಂದ್ರೆ ಉಲ್ಟಾ ಪ್ರಶ್ನೆ ಇದು. ಭರತ ಸೀತೆಗೆ ಏನಾಗಬೇಕು ಅಂತ ಕೇಳಿದಂಗ. ಹಾಗಾಗಿ ಆನಂತರ ಸಹೋದರಿ ಮತ್ತು ತಂಗಿ ಎರಡು ಒಂದೇ ಅರ್ಥ ಕೊಡ್ತಾವ. ಸಹೋದರಿ ಅಂದ್ರೆ ಒಂದೇ, ತಂಗಿ ಅಂದ್ರೆ ಒಂದೇ. ಹಾಗಾಗಿ ಸರಿಯಾದಂತ ಉತ್ತರ ಸಿ ಆಪ್ಷನ್ಸ್, ಅತ್ತಿಗೆ ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ.
ಹಾ, ಇಲ್ಲೊಂದು ಸರಣಿ ಇದೆ ನೋಡ್ರಿ. ಏನು? ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ABCD ಬರಿತೀವಿ ನಾವು. ಆದ್ರೆ ಇಲ್ಲಿ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಎ ಐತಿ, ಕಾಮ ಸಿ ಇದೆ. ಎ ಮತ್ತು ಸಿ ಗೆ ಅಂದ್ರೆ ಇದನ್ನ ಕೊಟ್ಟಾನ, ನೆಕ್ಸ್ಟ್ ಈ ಪ್ರಶ್ನೆ ಕೊಟ್ಟಾನ ನಡುವ ಒಂದು ಗ್ಯಾಪ್ ಬಿಟ್ಟಾನ, ಬಿ ಬಿಟ್ಟು ಸಿ ಕೊಟ್ಟಾನ. ನೆಕ್ಸ್ಟ್ ಏನದ, ಎಫ್ ಐತಿ ನೋಡ್ರಿ. ಸಿ ಆದ ನಂತರ ಎಫ್ ಐತಿ. ಎಫ್ ಎಲ್ಲಿದೆ? ಇಲ್ಲಿದೆ. ಎಫ್ ಆದ ನಂತರ ಏನದ, ಜೆ ಅದ. ಜೆ ಎಲ್ಲೈತಿ? ಇಲ್ಲಿ ಅದ. ಓಕೆನಾ? ಹಾಗಾದ್ರೆ ಜೆ ಆದ ನಂತರ ಮುಂದಿನ ಸಂಖ್ಯೆ, ಮುಂದಿನ ಸರಣಿ ಅಕ್ಷರ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಒಂದು ಅಬ್ಜೆಕ್ಷನ್ ಅಬ್ಸರ್ವ್ ಮಾಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು, ಇಲ್ಲಿ ಎರಡು, ಇಲ್ಲಿ 1 2 3 ನೋಡ್ರಿ. ಒಂದೊಂದು ಹೆಚ್ಚಿಗೆ ಹಾಕೋ ಅಂತ ಮಾಡ್ಕೊಂಡಿದ್ದಾನೆ. ಫಸ್ಟ್ ಇಲ್ಲಿ 2 ನಡುವ ಬಿ ಒಂದೇ ಗ್ಯಾಪ್ ಬಿಟ್ಟಾನ, ಇಲ್ಲಿ 2 ಅಕ್ಷರಗಳನ್ನ ಗ್ಯಾಪ್ ಬಿಟ್ಟಾನ, ಇಲ್ಲಿ 3 ಅಕ್ಷರಗಳನ್ನ ಹೋಗಿ ಮುಂದೋಗ್ಯಾನ ನೋಡ್ರಿ. ಆ ನಂತರ ಹಂಗಾದ್ರೆ 1 2 3 ಅಂದಾಗ ನೆಕ್ಸ್ಟ್ ಏನಾಗ್ಬೇಕು ನಮಗ, 4 ಅಕ್ಷರಗಳು ಬಿಟ್ಟು ಮುಂದಿನ ಅಕ್ಷರ ಹೇಳ್ಬೇಕು ನಮ್ಗೆ. ಹಾಗಾದ್ರೆ ಯಾವ 4? 1 2 3 4. ಹಂಗಾರೆ 4 ಆಗಿಂದ ಯಾವ್ದು ಆನ್ಸರ್? ಯಾವ ಆನ್ಸರ್ ಅಂತಂದ್ರೆ ಎಲ್ಲೈತಿ ನೋಡ್ರಿ, ಇದು ಉತ್ತರ. ಆನ್ಸರ್ ಓ. ಹೌದಲ್ಲ ನೋಡ್ರಿ. ಇದಕ್ಕೆ 1 ಡಿಫ್ರೆನ್ಸ್ ಆಯ್ತು, ಇದಕ್ಕೆ 2 ಡಿಫ್ರೆನ್ಸ್ ಆಯ್ತು, ಇದಕ್ಕೆ 3 ಆಯ್ತು, ಅದಕ್ಕೆ 4 ಆಗ್ಬೇಕು. ಜೆ ಕೆ ಎಲ್ ಎಂ ಎನ್ ಆಗಿಂದ 4 ಗ್ಯಾಪ್ ಆಗ್ಬೇಕಲ್ಲ. 1 2 3 4 ಗ್ಯಾಪ್ ಆದಾಗ ನೆಕ್ಸ್ಟ್ ಬರೋ ಅಕ್ಷರ ಯಾವ್ದಪ್ಪ ಅಂತಂದ್ರೆ ಓ. ಈ ರೀತಿ ಮಾನಸಿಕವಾಗಿ ಸರಣಿ ಅಕ್ಷರಗಳನ್ನು ಕೂಡ ನಿಮಗೆ ಕೊಡ್ಬೋದು. ಅದಕ್ಕೆ ನಾವು ಏನ್ ಮಾಡ್ಬೇಕು, ಒಂದೊಂದಾಗಿ ಗ್ಯಾಪ್, ಏನೇನು ಡಿಫ್ರೆನ್ಸ್, ಏನೇನು ನಡುವ ಅಕ್ಷರವನ್ನು ಬಿಟ್ಬಿಟ್ಟು ಮುಂದಕ್ಕೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಈ ತರ ಬರ್ಕೊಂಡು ಥಿಂಕ್ ಮಾಡಿದಾಗ ನಮಗೆ ಆಟೋಮೆಟಿಕ್ ಆಗಿ ಆನ್ಸರ್ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡ್ರಿ. ಇಲ್ಲೊಂದು ಕ್ವಶನ್ ಐತಿ ನೋಡ್ರಿ. ಇದು ಕೂಡ ಒಂದು ಮಾನಸಿಕ ಸಾಮರ್ಥ್ಯದ ಮತ್ತೊಂದು ಪ್ರಶ್ನೆ. ANT ಅಂದ್ರೆ ಇದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥದ್ದು DQW ಅಂದ್ರೆ ANT ನಂತರ DQW. ಇದನ್ನ ಈ ರೀತಿ ಮಾಡ್ರಿ, ನಿಮ್ಗೆ ಈಜಿ ಆಗುತ್ತೆ. ಸ್ವಲ್ಪ ABCD. ಇದಕ್ಕೆ ಹೊಂದಾಣಿಕೆ. NMNOPQ TUVW. ನೋಡ್ರಿ ಇಲ್ಲಿ ಈ ತರ ಮಾಡಿದಾಗ ಅಂದ್ರೆ ನಿಮ್ಗೆ ಏನ್ ಗೊತ್ತಿಲ್ಲ, DQW ನೋಡ್ರಿ. DQW ಅಂದ್ರೆ ಇದಕ್ಕೆ ಈ ರೀತಿ ಹೊಂದಾಣಿಕೆ ಮಾಡಿದಾನೆ. ಅಂದ್ರೆ ನಾವಿಲ್ಲಿ ನೆಕ್ಸ್ಟ್ CAW ಅಂತ ಐತಲ್ಲ, ಎಷ್ಟು ನಡುವ ಎಷ್ಟು ಅಕ್ಷರಗಳನ್ನ ಅವನು ಬಿಟ್ಟಿದ್ದಾನೆ ಅಂತಂದಾಗ ಅಷ್ಟೇ ಅಕ್ಷರಗಳನ್ನ ನಾವು ನಡುವ ಮಿಡ್ಲ್ ಬಿಡ್ಕೊಮ್ಮ. ಏನಂತ ನೋಡ್ರಿ, ABCDEF ನೋಡ 1 2 3 4 1 2 3 4 ಯಾವ ರೀತಿ ನೋಡ್ಕೊಡ್ರಿ ನೀವು. ನೆಕ್ಸ್ಟ್ ಎ ಆಗಿಂದ BCD, ನೆಕ್ಸ್ಟ್ W ಆಗಿಂದ XYZ. ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಮಕ್ಕಳೇ ಯಾವುದು ಬರ್ತೈತೆ ಅಂದ್ರೆ ಇಲ್ಲಿ ಐತಿ ನೋಡ್ರಿ. ಈ ತರ ನಿಮಗೆ ಲಾಜಿಕ್ ಹೊಂದಾಣಿಕೆ ಕಂಪೇರ್ ಮಾಡ್ತಕ್ಕಂತ ಪ್ರಶ್ನೆಗಳು ನಿಮಗೂ ಕೂಡ ಇದು ಒಂದೇ ನಮ್ಮ ಒಂದು
ಎಕ್ಸಾಮ್ ಅಂತಲ್ಲ, ಬರ್ತಕ್ಕಂತ ಮುಂದಿನ ತರಗತಿಯಲ್ಲಿ ಬರ್ತಕ್ಕಂತ ಯಾವುದೇ ಈ ಮುರಾರ್ಜಿ, ಆದರ್ಶ, ನವೋದಯ, ಸೈನಿಕ, ಕಿತ್ತೂರು, ಇನ್ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ನಿಮಗೆ ಈ ರೀತಿ ಆ ಒಂದು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಇದು ನಿಮಗೆ ಎಲ್ಲಾ ರಂಗದಲ್ಲಿ ಕೂಡ ನಿಮಗೆ ಯೂಸ್ ಆಗುತ್ತೆ. ಹೀಗಾಗಿ ಇವುಗಳನ್ನ ಸರಿಯಾಗಿ ಮಕ್ಕಳಿಗೆ ನೀವು ಸ್ಟಡಿ ಮಾಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಒಂದು ಸರಣಿ ಪ್ರಶ್ನೆ ಇದೆ ನೋಡ್ರಿ. ಏನಿದೆ? ಫಸ್ಟ್ 1 ಐತಿ, ಆ ನಂತರ 8 ಐತಿ, 27 64 ಐತಿ. ಇವುಗಳನ್ನ ಸ್ವಲ್ಪ ನಾವು ಗಮನಿಸಿದಾಗ ಏನಂತಂದ್ರೆ 1 ಆನಂತರ ಒಮ್ಮೆ 8 ಐತಿ, ಆಮೇಲೆ 27, ಆಮೇಲೆ 64 ಐತಿ. ಈ ಒಂದನ್ನ ಬಿಟ್ರೆ ಉಳಿದ ಸಂಖ್ಯೆಗಳನ್ನ ಸ್ವಲ್ಪ ಗಮನಿಸಿ. ಇಲ್ಲಿ ಸರಣಿ ಒಳಗ ನಾನು ಲಾಸ್ಟ್ ಪೀರಿಯಡ್ ನಲ್ಲಿ ಹೇಳಿದ್ದೆ ಒಂದು ಕ್ಲಾಸ್ ನಲ್ಲಿ ಯಾವ ರೀತಿ ಸರಣಿಗಳು ಇರ್ತಾವಪ್ಪ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಸರಣಿ, ಭಾಜ್ಯ ಸಂಖ್ಯೆಗಳ ಸರಣಿ, ಸಮ ಸಂಖ್ಯೆಗಳ ಸರಣಿ, ಬೆಸ ಸಂಖ್ಯೆಗಳ ಸರಣಿ, ಹಾಗೆ ವರ್ಗ ಸಂಖ್ಯೆಗಳ ಸರಣಿ, ಘನ ಸಂಖ್ಯೆಗಳ ಸರಣಿ. ಈ ತರ ಸರಣಿ ಒಳಗನೆ ನಾನಾ ರೀತಿ ಕೊಡ್ತೇನೆ ಸೀರೀಸ್ನೊಳಗೆ. ಹಾಗಾದ್ರೆ ಇಲ್ಲಿ ಒಂದಂತೂ ಯಾವ್ದು ಗೊತ್ತಾಗಲ್ಲ, ಕಾಮನ್ ಆಗಿ ಆಗ್ಬಿಡುತ್ತೆ. 1 8 ನೋಡ್ರಿ, 8 ಏನಪ್ಪಾ ಅಂದ್ರೆ ಅದೊಂದು ಘನ ಸಂಖ್ಯೆ ಆಗ್ತದ. ಹೆಂಗ? 2 8 2 8 2 2 4 4 8 ಘನ ಸಂಖ್ಯೆ ಆಯ್ತು. ಆ ನಂತರ ಏನೈತಿ? 27 ಅನ್ನೋದು 3 ಘನ. 3 × 3 × 3 3 ಮೂರ್ಲೆ 9 9 ಮೂರ್ಲೆ 27. ನೆಕ್ಸ್ಟ್ 64 ಅಂತಂದ್ರೆ 4 × 4 × 4 4 4 16 16 64. ಇಲ್ಲಿ ಈ ತರ ನೋಡಿದಾಗ ನಿಮ್ಗೆ ಏನಂತಂದ್ರೆ 1 ಕೂಡ ಕಾಮನ್ ಆಗಿ ಅದು ಎಲ್ಲಾ ರೀತಿನೂ ಬಂದ್ಬಿಡುತ್ತೆ. ಸಾಮಾನ್ಯ ಎಲ್ಲಾ ಸಂಖ್ಯೆ ಬಂದ್ಬಿಡ್ತದೆ ಅದು. ಬೆಸ ಸಂಖ್ಯೆನೂ ಬರ್ತದೆ, ವರ್ಗ ಸಂಖ್ಯೆನೂ ಬರ್ತದೆ, ಆಮೇಲೆ ಘನ ಸಂಖ್ಯೆನೂ ಬರ್ತದೆ. ಹೀಗಾಗಿ ಆ ಒಂದನ್ನ ನೋಡಿದ್ರೆ ಗೊತ್ತಾಗಲ್ಲ. ಉಳಿದ ಸಂಖ್ಯೆಗಳನ್ನ ನೋಡಿದಾಗ ಸ್ವಲ್ಪ ನೀವು ಗಮನ ಇಟ್ಟು ನೋಡಿದಾಗ ತಾನೇ ಗೊತ್ತಾಗುತ್ತೆ. ಹಾಗಾಗಿ ನೆಕ್ಸ್ಟ್ 1 2 3 4 ನೆಕ್ಸ್ಟ್ ಸಂಖ್ಯೆ ಸೀರಿಯಲ್ 5. ಹಂಗಾರೆ 5 8 5 8 5 5 ಐಲೆ 25 25 ಐಲೆ 125 ಬಂತು. ಹಂಗಾರೆ ನಮಗ ಮುಂದಿನ ಸರಣಿ ಏನ್ ಬರ್ತಪ್ಪ ಅಂದ್ರೆ 125 ಅಂತಕ್ಕಂಥ ಸಂಖ್ಯೆ. ಈ ತರ ಪ್ರಶ್ನೆಗಳನ್ನು ಕೂಡ ನಿಮಗೆ ಮಾನಸಿಕವಾಗಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲೊಂದು ಸಿಂಪಲ್ ಪ್ರಶ್ನೆ ನಿಮಗೆ ಓದ್ರಿ. ಏನಂದ್ರೆ ಆನೆ ಇದೆ, ಹಸು ಇದೆ, ಇಲಿ ಇದೆ, ಪಾರಿವಾಳ ಇದೆ. ಆನೆ, ಹಸು, ಇಲಿ, ಪಾರಿವಾಳ ಇವುಗಳಲ್ಲಿ ಗುಂಪಿಗೆ ಸೇರದ್ದು ಅಂತ ಪ್ರಶ್ನೆ. ನೋಡ್ರಿ ಸ್ವಲ್ಪ ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಗೆ ಒಂಚೂರು ಕಡೆ ಗಮನ ಇಟ್ಟು ನೋಡ್ರಿ. ಏನಂದ್ರೆ ಸೇರದ್ದು, ಆ ನಂತರ ಸೇರಿದ್ದು, ಈ ಎರಡೂ ಶಬ್ದಗಳು ಇಂಥ ಪ್ರಶ್ನೆಗಳಲ್ಲಿ ಬರ್ತಾವ. ವಿಶೇಷವಾಗಿ ನೀವು ಸ್ವಲ್ಪ ಇವ್ರ ಬಗ್ಗೆ ಗಮನವಿಡ್ರಿ. ಇಲ್ಲಿ ಸೇರದ್ದು ಮತ್ತು ಸೇರಿದ್ದು ಎರಡಕ್ಕೂ ವ್ಯತ್ಯಾಸ ನೋಡ್ರಿ. ಎಷ್ಟು ಕನ್ನಡದಲ್ಲಿ ವ್ಯತ್ಯಾಸ ಇದೆ. ಏನಿಲ್ಲ, ಬರೇ ಈ ಎರಡೇ 2 ಅಕ್ಷರಗಳಲ್ಲಿ ರ ಅಂತಂದ್ರೆ ಇಲ್ಲ ಅಂತ ಅರ್ಥ. ನೋಡ್ರಿ, ಸೇರದ್ದು ಅಂದ್ರೆ ಇಲ್ಲ ಅಂದ್ರೆ ಯುವಕರಲ್ಲಿ ಒಂದು ಬೇರೆ ರೀತಿ ಐತಿ, ಸೇರೋದಲ್ಲ. ಈ ಗುಂಪಿಗೆ 4 ಆನೆ, ಹಸು, ಇಲಿ, ಪಾರಿವಾಳ ಅಂತದಲ್ಲ, ಇದರಲ್ಲಿ ಗುಂಪಿಗೆ ಸೇರದ್ದು ಅಂತಂದ್ರೆ ಇದರಲ್ಲಿ ಒಂದು ಶಬ್ದ ಆ ಗುಂಪಿಗೆ ಸೇರುವುದಿಲ್ಲ. ನೋಡ್ರಿ, ರಿ ಅಂತಂದ್ರೆ ಆ ಗುಂಪಿಗೆ ಸೇರುತ್ತದೆ. ನೋಡ್ರಿ, ರಿ ಮತ್ತು ರ ವ್ಯತ್ಯಾಸ ಐತಿ. ಇದ್ರ ಬಗ್ಗೆ ಸ್ವಲ್ಪ ಕಲ್ತ್ಕೊಡ್ರಿ. ಯಾಕಂದ್ರೆ ಇದು ಇಂತಲ್ಲೇ ಕೆಲವೊಂದಿಷ್ಟು ನೀವು ಮಾರ್ಕ್ಸ್ ಗಳನ್ನ ಕಳ್ಕೊಂತೀರಿ. ನೋಡ್ರಿ, ಸೇರದ್ದು ಬೇರೆ, ಸೇರಿದ್ದು ಬೇರೆ. ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬೇಕಾಗಿತ್ತು, ಹಂಗಾಗಿ ನಿಮ್ಗೆ ಹೇಳಿದ್ದೀನಿ. ಅದಕ್ಕೆ ಈ ಸದ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ ಸೇರದ್ದು ಅಂತಂದ್ರೆ ಇವುಗಳಲ್ಲಿ 4 ಶಬ್ದಗಳು ಕೊಟ್ಟಾನ. ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಒಂದನೇದ್ದು ಆನೆ. ಆನೆ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇದೊಂದು ಪ್ರಾಣಿ. ನೆಕ್ಸ್ಟ್ ಹಸು. ಹಸು ಅಂತಕ್ಕಂಥದ್ದು ಕೂಡ ಅದು ಏನಕ್ಕದ ಪ್ರಾಣಿಯಲ್ಲಿ ಬರ್ತ. ಆ ನಂತರ ಇಲಿ. ಇಲಿ ಕೂಡ ಏನಪ್ಪಾ ಅಂತ ಅದು ಕೂಡ ಪ್ರಾಣಿನೇ. ಇಲಿ ಅದು ಕೂಡ ಪ್ರಾಣಿ ಆಗುತ್ತೆ. ಆಗ ನೆಕ್ಸ್ಟ್ ಪಾರಿವಾಳ.
ಪಾರಿವಾಳ ಅನ್ನೋದು ಇದೊಂದು ಪಕ್ಷಿ ಕುಲದಲ್ಲಿ ಸಿಗುತ್ತೆ. ಹಂಗಾರೆ ನೋಡ್ರಿ, ಗಮನವಿಟ್ಟು ನೋಡ್ರಿ. ನೋಡ್ರಿ, ಪ್ರಾಣಿ 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 ಇವು ಮೂರು ಒಂದೇ ಅಲ್ಲ, ಒಂದು ಗುಂಪಿಗೆ ಸೇರ್ತಾವ, ಪ್ರಾಣಿಯ ಗುಂಪಿಗೆ ಸೇರ್ತಾವ. ಗಾತ್ರದಲ್ಲಿ ಹೆಚ್ಚು ಕಡಿಮೆ ಮತ್ತೆ ಇಲಿ ಒಂದಿಷ್ಟೇ ಇರುತ್ತೆ. ಆನೆ ನೋಡ್ತೇವೆ ದೊಡ್ಡದಿರುತ್ತೆ, ಹಸು ನೋಡ್ತೇವೆ ಅಷ್ಟರ ದೊಡ್ಡದಿರ್ತೈತಿ. ಆದ್ರೆ ಏನಿದ್ರು ಕೂಡ ಅವು ಮೂರು ಪ್ರಾಣಿಗಳ ಗುಂಪಿಗೆ ಸೇರ್ತಾವ. ಪಾರಿವಾಳ ಅನ್ನೋದು ಪಕ್ಷಿ ಗುಂಪಿಗೆ ಸೇರುತ್ತಾ. ಹೀಗಾಗಿ ಈ ಗುಂಪಿಗೆ ಸೇರದ ಒಂದು ಶಬ್ದ ಯಾವ್ದಪ್ಪ ಅಂತಂದ್ರೆ ಪಾರಿವಾಳ. ಇದು ಸರಿಯಾದ ಉತ್ತರ ಆಗುತ್ತೆ. ಅದಕ್ಕೆ ಆದಷ್ಟು ವಿದ್ಯಾರ್ಥಿಗಳಿಗೆ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಎಲ್ಲ ಗೊತ್ತಿರುತ್ತೆ, ಆದ್ರೆ ಮಾರ್ಕ್ಸ್ ಮಾತ್ರ ಕಳ್ಕೊಂತೀರಿ. ಕಾರಣ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆಗಳನ್ನ ನೀವು ಸರಿಯಾಗಿ ಓದ್ಕೊಳ್ಳಲ್ಲ, ಅರ್ಧಂಬರ್ಧ ಓದ್ತೀರಿ. ನೋಡಿ, ಹೇಳಿದ್ರಿ ನಿಮಗೆ ಸೇರದ್ದು ಮತ್ತು ಸೇರಿದ್ದು ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಹಾಗಾಗಿ ಯಾವಾಗಲೂ ಫಸ್ಟ್ ನೀವು ಮಾಡ್ಬೇಕಾದಂತ ಕೆಲಸನೇ ಪ್ರಶ್ನೆಗಳನ್ನ ಪೂರ್ತಿಯಾಗಿ ನೀಟಾಗಿ ಓದಿಕೊಂಡ್ರೆ 100% ನೀವು ಅದಕ್ಕೆ ಆನ್ಸರ್ ಹುಡುಕ್ತೀರಿ. ಇಲ್ಲಾಂದ್ರೆ ಗೊತ್ತಿದ್ರು ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ಮಾರ್ಕ್ಸ್ ಅನ್ನ ಕಳ್ಕೊಂಡ್ಬಿಡ್ತೀರಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ತಗೊಂಡ್ರಿ. ಇಲ್ಲೊಂದು ರೀತಿ ಇದೊಂದು ನೀವು ಮತ್ತೆ ಹೊಂದಾಣಿಕೆ ಪ್ರಶ್ನೆ ಬರುತ್ತೆ ಇಲ್ಲಿ. ಏನಪ್ಪಾ ಅಂದ್ರೆ ಪಿಂಕ್, PINK, ಪಿಂಕ್. ಪಿಂಕ್ ಹೊಂದಾಣಿಕೆ ಏನಾಗತ್ತಪ್ಪ ಅಂತಂದ್ರೆ ಈ ತರ ಆಗತ್ತೆ ನೋಡ್ರಿ, 16914111. ಏನ್ ಹೊಂದಾಣಿಕೆ ಹೆಂಗ ಆಗ್ತೈತಿ ಅಂತಂದ್ರೆ ನೋಡ್ರಿ, PINK. ಪಿ ಅಂತಂದ್ರೆ 16, ಐ ಅಂತಂದ್ರೆ 9, ಎನ್ ಅಂತಂದ್ರೆ 14, ಕೆ ಅಂತಂದ್ರೆ 11. ನೋಡ್ರಿ, ಇಷ್ಟೇ ಸಿಂಪಲ್. ಪಿ ಅಂದ್ರೆ 16, ABCD ಸಿರೀಸ್ ABCD ಅದಾವಲ್ಲ 26 ಮೂಲಾಕ್ಷರ ಇಂಗ್ಲಿಷ್ 26 ಮೂಲಾಕ್ಷರಗಳಲ್ಲಿ ಹಿಂಗ ಪಿ 16ನೇ ಸ್ಥಾನಕ್ಕಿದೆ, ಐ 9ನೇ ಸ್ಥಾನಕ್ಕಿದೆ, ಎನ್ 14ನೇ ಸ್ಥಾನಕ್ಕಿದೆ, ಕೆ 11ನೇ ಸ್ಥಾನಕ್ಕಿದೆ. ಹಾಗಾದ್ರೆ ಈ ಬ್ಲೂ ಅಂತಕ್ಕಂಥ ಒಂದು ಶಬ್ದದ ಹೊಂದಾಣಿಕೆ ಏನು ಬರ್ತದ ಅನ್ನೋದು ಬ್ಲೂ ಅಂಕಿಲೆ ನೋಡೋಣ್ರಿ. BLUE. ಬಿ ಅಂದ್ರೆ ಎಷ್ಟು? 2. ಎಲ್ ಅಂದ್ರೆ ಎಷ್ಟು? ABCDEFGHIJKL 12. ಎಲ್ ಅಂದ್ರೆ ಎಷ್ಟು? 12. ಯು ಅಂದ್ರೆ ಎಷ್ಟು? UVWXYZ 5 ಅಂದ್ರೆ 21. ಆ ಕಡೆಯಿಂದ ಎಣಿಸ್ಬಿಟ್ಟೆ, ನಾನು ಉಲ್ಟಾ ಎಣಿಸಿದ್ದೀನಿ. ಆ ಕಡೆಯಿಂದ 5 ಬಿಟ್ಬಿಟ್ಟೆ, 21. ಈ ಎಷ್ಟು? ABCDE 5. ನೋಡ್ರಿ, ಹಂಗಾರ ಉತ್ತರ ಯಾವ್ದಿದ್ರಾಗ 21, 22, 15. 2 1 2 2 1 5 ಎಲ್ಲಿದೆ ನೋಡಿ? ಇದ್ರಾಗ 5 ಐತಿ, ಇದ್ರಾಗ ಎಲ್ಲದ್ರಾಗ 5 ಅದ. ಇದು ತಪ್ಪು ಉತ್ತರ ನೋಡ್ರಿ. 21, 22, 15 ಫಸ್ಟ್ ಆನ್ಸರ್ ಇದೆ ನೋಡ್ರಿ. 2 1 2 2 1 5. ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇದು ಸರಿಯಾದಂತ ಉತ್ತರ. ಹಂಗಾರೆ ಇದು ಎಲ್ಲಿ ತಪ್ಪೈತಿ ನೋಡ್ರಿ, ಇಲ್ಲಿ 2 ಬರ್ಬೇಕು, 1 ಬಂದ, ಹಂಗಾಗಿ ಇದು ರಾಂಗು. ಇದು ಮೊದಲೇ ಲಾಸ್ಟ್ ಡಿಜಿಟ್ 6 ಅದ, ರಾಂಗು. ಹಂಗಾರೆ ಇಲ್ಲಿ 2 1 ಬರ್ಬೇಕು, ಇಲ್ಲಿ 2 2 ಬಂದೈತಿ, ಹಂಗಾಗಿ ಇದು ಕೂಡ ತಪ್ಪು. ಒಂದು ಸಣ್ಣ ನೋಡ್ರಿ, ಇದೇ ರೀತಿ ಆಪ್ಷನ್ಸ್ ಗಳು ಕನ್ಫ್ಯೂಸ್ ಇರ್ತಾವ, ಅದಕ್ಕೆ ಸರಿಯಾಗಿ ನೋಡ್ಕೋಬೇಕು. ಉತ್ತರ ಇಲ್ಲೆಲ್ಲ ಆರಾಮಿ ಆನ್ಸರ್ ಕಂಡಿಡಿರ್ತೀರಿ, ಅಲ್ಲಿ ಬರೀಬೇಕಾದ್ರೆ ತಪ್ಪಾಗ್ಬಿಡ್ತೀರಿ. ಅಯ್ಯೋ ನಾವು ಗೊತ್ತಾಗಿಲ್ಲ, ಆರಾಮ್ ಆಗ್ಬಿಟ್ಟೆ ಅಂತ ಆಮೇಲೆ ಎಲ್ಲ ಟಿಕೆಟ್ ಹೋಗಿ ರೈಲ್ ಹೋಗಿ ಟಿಕೆಟ್ ಕಳ್ಕೊಂತಾರಲ್ಲ, ಹುಡುಕ್ತಾ ಇರ್ತಲ್ಲ, ಹಂಗಾಗ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಕರೆಕ್ಟ್ ಆಗಿ ನೀಟಾಗಿ ಅಲ್ಲೇ ಗಮನವಿಟ್ಟು ಆನ್ಸರ್ ಅನ್ನ ಹಾಕ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡ್ರಿ. ಇಲ್ಲೊಂದು ಪ್ರಶ್ನೆ ಇದೆ. ಆಗಸ್ಟ್, ಎಲ್ಲರಿಗೂ ಗೊತ್ತು ವಿಶೇಷ ದಿನ. ಆಗಸ್ಟ್ 15 ರವಿವಾರ. ಆಗಸ್ಟ್ 15 ರವಿವಾರ ಆದ್ರೆ ಮುಂದಿನ 4ನೇ ದಿನ ನೋಡ್ರಿ, ಪ್ರಶ್ನೆ ಹೆಂಗಿದೆ? ಇದೇ ಮಾನಸಿಕವಾಗಿ ವಿಚಾರ ಮಾಡ್ತಕ್ಕಂಥ ಪ್ರಶ್ನೆಗಳು ನೋಡ್ರಿ. ಯಾವ್ದು? ಆಗಸ್ಟ್ 15 ರವಿವಾರ ಅಂತ, ಮುಂದಿನ 4ನೇ ದಿನ ಅಂದ್ರೆ ಅದಕ್ಕೆ 4 ದಿನ ಪ್ಲಸ್ ಮಾಡ್ಬೋದು, ನೀವು ಬೇರೆ ಎಣಿಸ್ಬೋದು, ಇಲ್ಲ ಬರಿಬಹುದು. ಏನಪ್ಪಾ? ಆಗಸ್ಟ್
ಆಗಸ್ಟ್ 15 ರವಿವಾರ ಆದ್ರೆ 15 ಯಾವಾರ ರವಿವಾರ, 16 ಸೋಮವಾರ, 17 ಮಂಗಳವಾರ, 18 ಬುಧವಾರ, 19 ಶುಕ್ರವಾರ. ಇಲ್ಲಿ ನಮ್ಗೇನು ಈ ದಿನಾಂಕಗಳು ಬೇಕಾಗಿಲ್ಲ, ಒಟ್ಟ ಮುಂದಿನ 4ನೇ ದಿನಾಂಕ ಪ್ರಶ್ನೆ ಕೇಳ್ಯಾನ. ಆ ರವಿವಾರಕ್ಕೆ 4 ದಿನ, ರವಿವಾರಕ್ಕೆ 4ನೇ ದಿನ, ಇದು 1ನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ, ಮುಂದಿನ ಅಂತ ಕೇಳ್ಯಾನ. ಮತ್ತೆ ಅದಕ್ಕೋಸ್ಕರ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗದಪ್ಪ ಅಂತಂದ್ರೆ ಶುಕ್ರವಾರ ಆಗುತ್ತೆ. 4 ದಿನ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. 4ನೇ ದಿವಸ ಯಾವ ವಾರ ಆಗತ್ತಪ್ಪ ಅಂದ್ರೆ ಗುರುವಾರ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಇಲ್ಲೊಂದು ಸ್ವಲ್ಪ ವಿಚಾರ ಮಾಡುವಂತ ಪ್ರಶ್ನೆ ಐತಿ. ಸರಿಯಾಗಿ ವಿಚಾರ ಮಾಡ್ರಿ, ಸರಿಯಾಗಿ ಓದ್ರಿ, ಸರಿಯಾಗಿ ಆನ್ಸರ್ ಅನ್ನ ಮಾಡ್ರಿ. ಏನಪ್ಪಾ, ಬಾವಿಯಲ್ಲಿ 10 ಕಪ್ಪೆಗಳದಾವ. ಬಾವಿ ಒಳಗಡೆ 10 ಕಪ್ಪೆಗಳದಾವ. ಕಪ್ಪೆ ಗೊತ್ತಲ್ಲ, ಫ್ರಾಗ್ಸ್. ಆ 10 ಕಪ್ಪೆಗಳು ಇವೆ. ಅದರಲ್ಲಿ ಒಂದು ಕಪ್ಪೆ ಸತ್ತಾರೆ. ಒಂದು ಬಾವಿ ಇದೆಯಲ್ಲ, ಆ ಬಾವಿ ಇರ್ತದಲ್ಲ, ಅದರ ಕಪ್ಪೆ ಇರ್ತಾವಲ್ಲ, ಅದರಲ್ಲಿ 10 ಕಪ್ಪೆಗಳಿದ್ವು. ಆ 10 ಕಪ್ಪೆಗಳಲ್ಲಿ ಒಂದು ಕಪ್ಪೆ ಪಾಪ ಸತ್ತೋಗ್ಬಿಡ್ತು. ಹಾಗಾದರೆ ಇನ್ನು ಎಷ್ಟು ಕಪ್ಪೆಗಳು ಬಾವಿ ಒಳಗೆ ಉಳಿದವು ಅಂತ ಪ್ರಶ್ನೆ ಐತೆ. ಇನ್ನು ಎಷ್ಟು ಪ್ರಶ್ನೆಗಳು ಬಾವಿ ಒಳಗ ಉಳಿದು ಅಂತ ಪ್ರಶ್ನೆ ಐತಿ. ಸಿಂಪಲ್ ಅಲ್ಲ, 10 ಕಪ್ಪೆ ಇದ್ವು, ಆದ್ರೆ ಒಂದ್ ಸತ್ತು, ಅಂದ್ರೆ ಒಂದ್ ಸತ್ತು ಹೋಗ್ಬಿಡ್ತು. ಎಷ್ಟು ಉಳಿದವು? 9 ಉಳಿದವು. ಹೌದಾ ಇಲ್ಲ? 10 ಕಪ್ಪೆ ಇದ್ವು, ಅದರಲ್ಲಿ ಒಂದು ಸತ್ತು ಹೋಗ್ಬಿಡ್ತು. ಎಷ್ಟು ಉಳಿದವು? 9 ಕಪ್ಪೆ ಉಳಿದವು. ಹೌದಿಲ್ಲ ಮಕ್ಕಳೇ? ಸರಿ ಆಯ್ತಪ್ಪ, 9 ಉಳಿದವು. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 10. ಇನ್ನು ಈಗ 9 ಅಂತ ಹೇಳಿದ್ರಿ, 10 ಹೆಂಗ ಆಕೈತ್ರಿ ಸರ್? ಈಗ 9 ಅಂತ ಹೇಳಿದ್ರಿ, ಮತ್ತೆ 10ಕ್ಕೆ ರೈಟ್ ಮಾಡಿರಿ ಅಲ್ಲ ಸರ್. 9 ಇಲ್ಲಿ ಬಿ ಇದೆಯಲ್ಲ, ಮತ್ತೆ 9 ಅಂದ್ರೆ ಬಿಗ್ ಆನ್ಸರ್ ಹಾಕ್ಬೇಕಲ್ಲ. ಬಿಗ್ ರೈಟ್ ಆನ್ಸರ್ ಹಾಕ್ರಿ. ನಾನು ಬಿಗ್ ರೈಟ್ ಆನ್ಸರ್ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಅಂತಂದ್ರೆ ಇದು ತಪ್ಪು. 9 ತಪ್ಪು. ಯಾಕೆ ತಪ್ಪು ಅಂತಂದ್ರೆ ಪ್ರಶ್ನೆಯನ್ನ ಸರಿಯಾಗಿ ಓದ್ರಿ. ಅಲ್ಲಿ ಏನ್ ಪ್ರಶ್ನೆ ಕೇಳ ನೋಡ್ರಿ. ಏನ್ ಕೇಳೇನಪ್ಪ ಅಂದ್ರೆ, ಅದರಲ್ಲಿ ಒಂದ್ ಸತ್ರೆ ಇನ್ನು ಎಷ್ಟು ಕಪ್ಪೆಗಳು ಬಾವಿಯೊಳಗೆ ಉಳಿದುವಪ್ಪ ಅಂದ್ರೆ ಆ ಸತ್ತ ಕಪ್ಪೆ ಕೂಡ ಬಾವಿ ಒಳಗನೆ ಇರುತ್ತೆ. ಅದನ್ನ ಹೊರಗೆ ಹೋಗಿರ್ತತೆ ಅನ್ನೋದು. ಯಾರು ನೀನು ಬಂದು ಏನಾರು ತೆಗೆದು ಹೊರಗೆ ಹೋಗಿರ್ತೇನಪ್ಪ? ಇಲ್ಲ. ಆ ಸತ್ತ ಕಪ್ಪೆ ಕೂಡ ಎಲ್ಲಿರ್ತ? ಬಾವಿ ಒಳಗೆ ಇರ್ತೈತಿ. ಅದು ಸತ್ತೈತಿ, ಬಟ್ ಬಾವಿ ಒಳಗೆ ಇದೆ. ಪ್ರಶ್ನೆ ಏನಾರ ಇನ್ನು ಎಷ್ಟು ಬದುಕಿ ಉಳಿದು ಅಂತ ಪ್ರಶ್ನೆ ಕೇಳೇನ. ಇನ್ನು ಎಷ್ಟು ಬಾವಿ ಒಳಗ ಉಳಿದವು ಅಂತಂದ್ರೆ ಬಾವಿ ಒಳಗ 10 ಉಳ್ದವ. ಆದ್ರ ಅದ್ರ ಒಂದ್ ಸತ್ತೈತಿ, ಆದ್ರ ಬಾವಿ ಒಳಗ ಇರ್ತಕ್ಕಂಥ ಕಪ್ಪೆಗಳು 10 ಅಲ್ಲೇ ಅದಾವ. ಏನಾದ್ರು ತೆಗೆದು ಹೋಗುದಿದ್ರು ಮಾತ್ರ ಅದು ಸತ್ತು ಅದನ್ನ ಒಂದು ತೆಗೆದು ಹೊರ ಹೋಗೋದ್ರೆ ಇನ್ನೆಷ್ಟು ಉಳಿದು ಅಂತ ಪ್ರಶ್ನೆ ಕೇಳಿದಾಗ ಮಾತ್ರ ಅವಾಗ ನಿಮಗೆ ಏನ್ ಸಿಗುತ್ತ? 9 ಸರಿ ಉತ್ತರ ಆಗ್ತಿತ್ತು. ಅದಕ್ಕೆ ಇದು ಪ್ರಶ್ನೆ ಏನಪ್ಪಾ ಅಂದ್ರೆ ಮಾನಸಿಕ ಪ್ರಶ್ನೆ, ಮಾನಸಿಕವಾಗಿ ವಿಚಾರ ಮಾಡುವಂತ ಪ್ರಶ್ನೆ. ಅದಕ್ಕೋಸ್ಕರ ಈ ತರ ಪ್ರಶ್ನೆಗಳನ್ನ ಕೇಳಿದ್ದಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡ್ರಿ. ಇಲ್ಲೊಂದು ಐತಿ ನೋಡ್ರಿ. ಒಂದು ಸಾಲಿನಲ್ಲಿ ಹಿಂಗ ಪ್ರೇಯರ್ ಲೈನ್ ನಿಂತಿರ್ತಲ್ಲ, ಹಂಗ ಒಂದ್ ಸಾಲಿನಲ್ಲಿ 10 ಕುರಿಗಳದಾವ. 10 ಕುರಿಗಳು. ಆ 10 ಕುರಿಗಳಲ್ಲಿ 1ನೇ ಕುರಿಗೆ 1 ತಲೆ. ನೋಡ್ರಿ, ಪ್ರಶ್ನೆ ಸರಿಯಾಗಿ ಗಮನಿಸ್ರಿ. 1ನೇ ಕುರಿ
ಸೊ ಹಿಂಗ ಏನು 10 ಕುರಿ ಅದಾವಪ್ಪ. ಹಿಂಗ 1 2 3 4 5 6 7 8 9 10 ಹಿಂಗ 10 ಕುರಿಗಳು ಹಿಂಗದವಪ್ಪ. ಹಿಂಗೆಲ್ಲ ಲೈನ್ ಹಿಂಗ್ ಸಾಲಕ ಅದಾವ. ಇವು ಕುರಿ ಅಲ್ಲ, ಕುರಿ ಅಂತ ತಿಳ್ಕೊಳ್ರಿ. ಹಿಂಗ್ ಸಾಲಕ 10 ಕುರಿಗಳು ಅದಾವಲ್ಲ, ಈ 1ನೇ ಕುರಿಗೆ 1 ತಲೆ ಇದ್ರೆ 10ನೇ ಕುರಿಗೆ ಎಷ್ಟು ತಲೆಗಳು ಅದಾವ? 1ನೇ ಕುರಿಗೆ 1 ತಲೆ ಇದ್ರೆ 10ನೇ ಕುರಿಗೆ ಎಷ್ಟು ತಲೆಗಳದವ? 1ನೇ ಕುರಿಗೆ 1 ಐತಪ್ಪ ಅಂದ್ರೆ 10ನೇ ಕುರಿಗೆ 10 ತಲೆಗಳು ಇರುತ್ತವೆ. ಹೌದಿಲ್ಲ? ಹೌದಿಲ್ಲ ವಿದ್ಯಾರ್ಥಿಗಳೇ, ಹೇಳ್ರಿ. 1ನೇ ಕುರಿಗೆ 1 ತಲೆ ಆದ್ರೆ 2ನೇ ಕುರಿಗೆ 2 ತಲೆ, 3ನೇ ಕುರಿಗೆ 3 ತಲೆ ಇರ್ತಾವ, 4ನೇ ಕುರಿಗೆ 4 ತಲೆ. ಅಷ್ಟು ಕುರಿ ತಲೆ ಎಣಿಸ್ರಿ ನೋಡ್ರಿ. 1 2 3 4 5 6 7 8 9 10. ಹೌದಿಲ್ಲ? 10 ತಲೆ ಆದ್ರೂ ಇಲ್ಲ. ಹಂಗಾರೆ ಸರಿಯಾದಂತ ಉತ್ತರ 10 ಅಲ್ಲ. ಸರಿಯಾದಂತ ಉತ್ತರ 9 ಅಲ್ಲ, 1 ಸರಿಯಾದ ಉತ್ತರ. ಏನ್ ಸರ್ ಉಲ್ಟಾ ಪಲ್ಟಾ ಹೇಳ್ಬಿಡ್ತಿರಲ್ಲ, ಒಂದ್ ಸರಿ ಅನ್ನದ್ರಾಗ ನಮ್ ತಪ್ಪು ಅಂದ್ಬಿಡ್ತಿರಲ್ಲ. ಪ್ರಶ್ನೆ ಹುಡುಕ್ರಿ ಸರಿಯಾಗಿ. ಇದಕ್ಕೂ ಒಂದೇ ತಲೆ ಐತಪ್ಪ ಅಂದ್ರೆ 10ನೇ ಕುರಿಗೂ ಒಂದೇ ತಲೆ ಇರ್ತದಲ್ಲ. 10ನೇ ಕುರಿ ಎಷ್ಟು ತಲೆಗಳು ಅಂತ ಸುಮ್ಮನೆ ಶಬ್ದ ಕನ್ಫ್ಯೂಸ್ ಮಾಡಕ್ ಶಬ್ದ ಕೊಟ್ಟಿರ್ತಾನೆ ನಿಮಗೆ. ಆದ್ರೆ ಅದು ಎಷ್ಟು ಕುರಿ ಇದ್ರು ಕೂಡ ಕುರಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ ಹೊರತಾಗಿ ತಲೆಗಳ ಸಂಖ್ಯೆ ಅಲ್ಲ. ಒಟ್ಟು ತಲೆಗಳು ಅಂತ ಕೇಳಿಲ್ಲ ಅವನು. 10ನೇ ಕುರಿಗೆ ಎಷ್ಟು ತಲೆ ಇರ್ತಾವ ಅಂತ ಪ್ರಶ್ನೆ ಕೇಳ ಅವನು. 10ನೇ ತಲೆಗೆ ಎಷ್ಟು ಕುರಿ ಇರ್ತಾವ? ಕುರಿಗೆ ಎಷ್ಟು ತಲೆ ಇರ್ತಾವಪ್ಪ ಅಂದ್ರೆ 100 ಕುರಿಗಿದ್ರು ಕೂಡ 100ನೇ ಕುರಿಗೂ ಅದು ಒಂದೇ ತಲೆನೇ ಇರ್ತದ. ಆದ್ರೆ ಕುರಿಗಳ ಸಂಖ್ಯೆ ಜಾಸ್ತಿ ಆಗ್ತಿರ್ತಾವ. ಇದು ಮಾನಸಿಕವಾಗಿ ಏನ್ ಮಾಡ್ಬೇಕು, ವಿಚಾರ ಮಾಡಿ ಗಮನವಿಟ್ಟು ಪ್ರಶ್ನೆ ಓದಿ ಆನ್ಸರ್ ಮಾಡುವಂತ ಇಂಥ ಪ್ರಶ್ನೆಗಳಿಗೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಅಂತೇಳಿ ನಿಮ್ಮ ಒಂದು ಏಜ್ಗೆ ಅಂದ್ರೆ 4ನೇ ತರಗತಿ ಮಕ್ಕಳಿಗೆ ಒಂದು ಕಥೆಯ ರೂಪದಲ್ಲಿ ಕೂಡ ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾಗಿದೆ. ಇವು ಮುಂದೆ ಕೆಲವೊಂದು ದೊಡ್ಡ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಬರ್ತಾವೆ ಇಂಥ ಪ್ರಶ್ನೆಗಳು. ಹಾಗಾಗಿ ನಿಮಗೆ ಒಂದು ಇದಕ್ಕೆ ಸಂಬಂಧಪಟ್ಟಂತ ಏನ್ ನಾವು ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಸ್ತಾ ಇದೀವಲ್ಲ, ಆ ಜೀನಿಯಸ್ ಪರೀಕ್ಷೆಯ ಒಂದು ಮಾದರಿಯಾಗಿ ಬರ್ತಕ್ಕಂತ ಲಾಸ್ಟ್ ಪೀರಿಯಡ್ನಲ್ಲಿ ನಿಮಗೆ ಗಣಿತ ವಿಷಯವನ್ನ ನಾವು ಹೇಳ್ಕೊಂಡಿದ್ದೀವಿ. ಅದಕ್ಕಿಂತ ಬಿಫೋರ್ ಒಮ್ಮೆ ನಿಮ್ಗೆ GK ಸಾಮಾನ್ಯ ಜ್ಞಾನದ ಒಂದು ವಿಷಯವನ್ನಾಗಿ ತಗೊಂಡು ಬಂದಿದ್ವಿ. ಇವತ್ತು ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ಮಾನಸಿಕ ಸಾಮರ್ಥ್ಯದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇವತ್ತು ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಇದೇ ಪ್ರಕಾರದ ಪ್ರಶ್ನೆಗಳು ನಮ್ಮ ಮುಂದೆ ಬರ್ತಕ್ಕಂಥ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಬರ್ತಕ್ಕಂಥ ಮಾದರಿಯ ಪ್ರಶ್ನೆಗಳು ಅದಾವ. ಹೀಗಾಗಿ ಈ ಎಲ್ಲ ಇವಾಗ ಏನದಲ್ಲ, ಈ ಪ್ರಶ್ನೆಗಳನ್ನ ನಮ್ಮ ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರದ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ಗೆ ನಾವು ಇವನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅವಾಗ ನೀವು ಅವನ್ನ ಮತ್ತೆ ಕೇಳಬಹುದು. ಆದ್ರೆ ಇವನ್ನ ಕೇಳಬೇಕಾದ್ರೆ ನೀವು ಫಸ್ಟ್ ಮೊದಲ ನಿಮಗೆ ನೀವು ಮಾಡ್ಬೇಕಾದಂತ ಕೆಲಸ, ನಮ್ಮ ಏನು ಚಲನ್ ಇದೆಯಲ್ಲ, ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗ್ಬೇಕು. ಅಂದ್ರೆ ಮಾತ್ರ ನಾವೇನೇ ನಮ್ದು ವಿಷಯವನ್ನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ಮೊದಲು ನಿಮಗ್ ರೀಚ್ ಆಗುತ್ತೆ. ಹಾಗಾಗಿ ಮೊದಲು ನೀವು ಆ ಕೆಲಸ ಮಾಡ್ರಿ. ನೀವು ನಮ್ಮ ಸಬ್ಸ್ಕ್ರೈಬರ್ ಆಗ್ರಿ. ನಿಮಗೆ ನಮ್ಮ ಶಾಲೆಯಿಂದ ಬರ್ತಕ್ಕಂಥ ಇದು ಒಂದೇ ಅಂತ ಅಲ್ಲ, ಮುಂದೆ ಬರ್ತಕ್ಕಂಥ ಎಲ್ಲ ಆನ್ಲೈನ್ ಕ್ಲಾಸ್ಗಳು ಕೂಡ ನಿಮಗೆ ಮೊಟ್ಟ ಮೊದಲು ನಿಮಗೆ ರೀಚ್ ಆಗ್ತಾವ. ಹಾಗಾಗಿ ಮುಂದಿನ ಒಂದು ಕ್ಲಾಸ್ ನಲ್ಲಿ ಇನ್ನೊಂದು ವಿಷಯವನ್ನ ತೆಗೆದುಕೊಂಡು ಬರ್ತೀನಿ. ಇದ್ರ ಜೊತೆಗೆ ನಾನು ಕನ್ನಡ ಮಾಧ್ಯಮದಲ್ಲಿ ನೀವು ಬರ್ತಕ್ಕಂಥ ಪ್ರಶ್ನೆಗಳು ಸಬ್ಜೆಕ್ಟ್ ಅಂತ ತಗೊಂಡ್ಬರ್ತಾ ಇದ್ದೀನಿ. ಇವೇ ಪ್ರಶ್ನೆಗಳು ಇಂಗ್ಲಿಷ್ ಮಾದರಿಯಲ್ಲಿ ನಮ್ಮ ಶಾಲೆಯ ಶಿಕ್ಷಕರ ಕೂಡ ಜಯಂತ್ ಸರ್ ಅಂತ ಹೇಳಿ ನಮ್ಮ ಶಾಲೆ ಇಂಗ್ಲಿಷ್ ಸಬ್ಜೆಕ್ಟ್ ಟೀಚರ್ಸ್ ಅವರು ಇವೇ ಒಂದು ಸಂಬಂಧಪಟ್ಟಂತ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಇಂಗ್ಲಿಷ್ ನಲ್ಲಿ ಮ್ಯಾಥಮೆಟಿಕ್ಸ್, ಆಮೇಲೆ IQ GK ಅವೆಲ್ಲ ಇಂಗ್ಲಿಷ್ ಮಾಧ್ಯಮದಲ್ಲಿ ಅವರು ಕೂಡ ನೆಕ್ಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇರ್ತಾರೆ. ನೀವು ಅದನ್ನು ತಪ್ಪದೆ ಎಲ್ಲಾ ವಿದ್ಯಾರ್ಥಿಗಳು ನೋಡ್ರಿ. ಮತ್ತು ಇವನ್ನ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಇವು ನಿಮಗ್ ಬೇಕಾದಂತ ಬರೇ ಇದು ಒಂದೇ ಪರೀಕ್ಷೆಗೋಸ್ಕರ ಮಾತ್ರ ನೋಡ್ಬೇಡ್ರಿ. ಮುಂದಿನ ನಿಮ್ಮ ಮುಂದ ಹೆಚ್ಚಿನ ಉನ್ನತ ಹಂತಕ್ಕೆ ಹೋದಂಗೆಲ್ಲ ನೀವು ಎಲ್ಲ ನಿಮ್ಗೆ ರಿಪೀಟ್ ಆಗ್ತಾವ, ನಿಮ್ಗೆ ಯೂಸ್ ಆಗ್ತಾವ. ಹೀಗಾಗಿ ನೀವು ವಿದ್ಯಾರ್ಥಿಗಳೇ ಇವ್ರ ಬಗ್ಗೆ ಯಾವ್ದು ನೆಗ್ಲೆಕ್ಟ್ ಮಾಡ್ಬೇಡ್ರಿ. ನೀವು ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಇವನ್ನ
ಕಲೀರಿ. ನೆಕ್ಸ್ಟ್ ಮುಂದಿನ ಕ್ಲಾಸ್ ನಲ್ಲಿ ಇನ್ನೊಂದು ವಿಷಯವನ್ನ ನಾನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.